ಶಿವಮೊಗ್ಗ ತಾಲೂಕು ಶಾಸಕರಾದ ಎಚ್ ಪಿ ವೆಂಕಟೇಶ್ ಅವರ ಆಡಳಿತ ವೈಫಲ್ಯವನ್ನು ಖಂಡಿಸಿ JDS ಪಕ್ಷದಿಂದ ಬೃಹತ್ ಪಾದಯಾತ್ರೆಯನ್ನು ದಿನಾಂಕ 23/12/2024 ಸೋಮವಾರ ಹಮ್ಮಿಕೊಂಡಿರುವುದಾಗಿ ಮಾಜಿ ಶಾಸಕರಾದ KM ತಿಮ್ಮರಾಯಪ್ಪ ನೆನ್ನೆಯಷ್ಟೇ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಏನು ಈ ಒಂದು ಪತ್ರಿಕಾಗೋಷ್ಠಿಯ ಕೌಂಟರ್ಗೆ ಶಾಸಕರಾದ ಎಚ್ ಪಿ ವೆಂಕಟೇಶ್ ಅವರು ಏನು ಕೌಂಟರ್ ಕೊಟ್ಟಿದ್ದಾರೆ ನೋಡಿ. ಜಾತ್ಯತೀತ ಜನತಾದಳದವರು ವಿವಿಧ ಕಾಮಗಾರಿಗಳನ್ನು ಮಾಡಬೇಕಂತೇಳಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಅವರು ಗುಜ್ಜನೋಡು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಅಂತೇಳಿ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಅದು 57 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಆಗಲಿ ಟೆಂಡರ್ ಆಗಿದೆ. ಟೆಂಡರ್ ಆಗಿ ಗುತ್ತಿಗೆದಾರರು 57 ಲಕ್ಷಕ್ಕಾಗಿದೆ. ಗುತ್ತಿಗೆದಾರರು ಹೆಸರು ಸಣ್ಣ ಬೋರಪ್ಪ ಅನ್ನೋರಿಗೆ ಟೆಂಡರ್ ಆಗಿದೆ. ಅದೇ ರೀತಿ ದೌಡ್ಬೆಟ್ಟ ಕಿಲಾರಹಳ್ಳಿ ರಸ್ತೆಯಲ್ಲಿ ಬಾವಿ ಇದೆ. ಅದನ್ನು ಕಳೆದ 1 ವರ್ಷದಿಂದ ನಾನು ರೈತರ ಹತ್ರ ಮನವಿ ಮಾಡಿದ್ದೀನಿ. ಅವರು ನನ್ನ ಜೊತೆ ಮಾತಾಡಿದಾಗ ಒಪ್ಕೊಳ್ತಾರೆ, ಆಮೇಲೆ ಇಲ್ಲ ಅಂತಾರೆ. ಹಾಗಾಗಿ ಅದು ವಿಳಂಬ ಆಗಿದೆ. ಅದು ಸಹ 1,20,00,000ಕ್ಕೆ ಟೆಂಡರ್ ಆಗಿದೆ. ಟೆಕ್ನಿಕಲ್ ಅಪ್ರೂವಲ್ ಆಗಿದೆ. ಆದಷ್ಟು ಬೇಗ ಗುತ್ತಿಗೆಯನ್ನು ನೆರವೇರಿಸ್ತಾರೆ. ಇವರು ಜಾತ್ಯತೀತ ಜನತಾದಳದವರು ಈ ಪಾದಯಾತ್ರೆ ಮಾಡೋ ಉದ್ದೇಶ ಏನಂದರೆ, ಮುಂದೆ ಫೆಬ್ರವರಿ ಮಾರ್ಚಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರೋದರಿಂದ ಅವ್ರ ಪಕ್ಷವನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ನಮ್ಮದೇನು ತಕರಾರಿಲ್ಲ. ಆದರೆ ಈ ವೈದ್ಯರ ಸಮಸ್ಯೆ ಅನ್ನೋದು ಒಂದು 3-4 ಜನ ಇಲ್ಲಿ ಕೆಲಸ ಮಾಡೋರೇ ವಾಲಂಟಿಯರ್ ರಿಸೈನ್ ಮಾಡಿ ಹೋಗಿದ್ದಾರೆ. ಆದರೂ ಮೊನ್ನೆ ಒಂದಿಬ್ಬರನ್ನ ಡಿಪ್ಯೂಟ್ ಮಾಡಿದ್ದಾರೆ. ಹಾಗಾಗಿ ನಾನು ಮಾನ್ಯ ಸಚಿವರು ದಿನೇಶ್ ಗುಂಡೂರಾವ್ ಹತ್ರ ಮನವಿ ಮಾಡಿದ್ದೀನಿ. ಈಗ ಹೊಸದಾಗಿ ತೊಗೊಳ್ತಾ ಇದ್ದರೆ ನೆಕ್ಸ್ಟು ಒಂದು 50-20 ಡೇಸಲ್ಲಿ ಅಲೋಕೇಶನ್ ಆದಮೇಲೆ ನಿಮಗೂ ಒಂದು 5-6 ಜನ ಡಾಕ್ಟರ್ಸ್ ಇದೆಲ್ಲ ಅವರು ಪಾದಯಾತ್ರೆ ಮಾಡುವ ಉದ್ದೇಶ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಂದೆ ಮಾಡ್ತಿದ್ದಾರೆ. ಆದರೆ ಬೈಪಾಸ್ದೊಂದು ಕೇಳಿದ್ದಾರೆ. ನಾನು ಶಾಸಕನಾಗಿ ಮೊದಲನೇ ಪ್ರಸ್ತಾಪ ಮಾಡಿದ್ದೆ ಮಾನ್ಯ ಲೋಕೋಪಯೋಗಿ ಸಚಿವರ ಹತ್ರ ಬೇಡಿಕೆ ಇಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅದನ್ನು DPR ಮಾಡಲಿಕ್ಕೆ ಹಣವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ಅಧಿವೇಶನದಲ್ಲೂ ಅವರೇ ಪ್ರಸ್ತಾಪ ಮಾಡಿದ್ರು. ಅದೆಲ್ಲ ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡಿಸಿದ್ದೀವಿ. ನಮ್ಮ ಎಡಬಲಿ ಅನಿಲು, ನಮ್ಮ ಎಕ್ಸಿಕ್ಯೂಟಿವ್ ಎಲ್ಲ ಕರೆಸಿ ಒಂದು ಮೋಸ್ಟ್ಲಿ 2-3 ದಿವಸದಲ್ಲಿ ಅದನ್ನು ಸಹ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೇನಿದೆ ಎಲ್ಲ, ಎಷ್ಟು ಎಕರೆ ಲ್ಯಾಂಡ್ ಬೇಕು, 80ರಿಂದ 90 ಎಕರೆ ಲ್ಯಾಂಡ್ ಅಕ್ವಿಜೇಷನ್ ಆಗಬೇಕು, ಎಲ್ಲ ಮಾಹಿತಿ ತೊಗೊಂಡಿದ್ದೀವಿ. ಅದರ ವೆಚ್ಚನೂ ಆ ಲ್ಯಾಂಡ್ ಎಷ್ಟು 45ರಿಂದ 50 ಕೋಟಿ ವೆಚ್ಚ ಆಗುತ್ತೆ ಅಕ್ವಿಜೇಷನ್ ಮಾಡಲಿಕ್ಕೆ. ಅದನ್ನೆಲ್ಲ ಮಾನ್ಯ ಬೆಳವಣಿಗೆ ಸಚಿವರಿಗೆ ಗಮನಕ್ಕೆ ತಂದಿದ್ದೇನೆ. ಇದೆಲ್ಲ ರಾಜಕೀಯ ಪ್ರೇರಿತವಾದಂಥ ಪಾದಯಾತ್ರೆ ಮಾಡ್ತಿದ್ದಾರೆ. ಅವರು ಮಾನ್ಯ ತಿಮ್ಮರಾಯಪ್ಪನವರು ಶಾಸಕರಿದ್ದಾಗ ಇದು KC ರಸ್ತೆ ಪ್ರಾರಂಭ ಆಗಿತ್ತು. ಅವರು ಆವಾಗ ಪ್ರಸ್ತಾಪ ಮಾಡಿದ್ದಕ್ಕೆ ಇವತ್ತು ಪಾವಗಡ ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಬಳಲುವ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅದೇ KC ರಸ್ತೆಯಲ್ಲಿ ಕೊರಟಗೆರೆ ಬೈಪಾಸ್ ಆಗಿದೆ, ಮಧುಗಿರಿ ಬೈಪಾಸ್ ಆಗಿದೆ. ಪಾವಗಡ ಬೈಪಾಸ್ ಏನಕ್ಕಾಗಿಲ್ಲ ಅಂದರೆ ಇಲ್ಲಿನ ಶಾಸಕರು ಒತ್ತಾಯ ಮಾಡಿಲ್ಲ. ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು ಏನೋ ರಸ್ತೆ ಮಾಡ್ತಾರೆ ಮಾಡ್ಕೊಂಡು ಹೋಗಿ ಅನ್ನೋ ಉದ್ದೇಶದಿಂದ ಅವರು ನೆಗ್ಲೆಕ್ಟ್ ಮಾಡೋದಕ್ಕೆ ಅವತ್ತು ಬೈಪಾಸ್ ಆಗಿಲ್ಲ. ಇಲ್ಲಾಂದರೆ ಅವತ್ತು ಪ್ರೆಷರ್ ಮಾಡಿ ಮುಂದಿನ ದೂರದೃಷ್ಟಿ ಇಟ್ಕೊಂಡು ಈ ಟ್ರಾಫಿಕ್ ಸಮಸ್ಯೆ ಆಗುತ್ತಂತ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಇವತ್ತು ಇಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಈಗ ನೋಡಿ, ಲ್ಯಾಂಡ್ ಅಕ್ವಿಜೇಷನ್ಗೆ 1 ಡಬಲ್ ಆಗಿದೆ ಕಾಸ್ಟ್, 1 ತ್ರಿಬಲ್ ಆಗುತ್ತೆ. ಈಗ 4 ಟೈಮ್ಸ್ ಜಾಸ್ತಿ ಮಾಡಿದ್ರು. ಆಗಿನ ರೇಟಿಗೂ 10 ವರ್ಷದ ಹಿಂದೆಗೂ ಈಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಯಿತು. ಹಾಗಾಗಿ ಅವರು ಒಂದು ನೆಗ್ಲೆಕ್ಟ್ ಮಾಡಿ ಇವತ್ತು ಈ ಸಮಸ್ಯೆಗಳೆಲ್ಲ ಉದ್ಭವಿಸಿದೆ. ಅವ್ರ ಕಾಲದಲ್ಲಿ ಯಥೇಚ್ಛವಾಗಿ ಡಾಕ್ಟ್ರುಗಳೇ ನಿಲ್ಲಲಿಲ್ಲ. ಡಾಕ್ಟ್ರುಗಳು ಈಗ ಬರ್ತಾ ಕೆಲವರು ಗೌರ್ಮೆಂಟ್ ಸರ್ವಿಸ್ ಬೇಡ, ಪ್ರೈವೇಟ್ ಕ್ಲಿನಿಕ್ಸ್ ಮಾಡಬೇಕು,
ಪ್ರೈವೇಟಾಗಿ ಮಾಡ್ಕೊಳ್ಳೋಣ, ಪಾವಗಡದಲ್ಲಿ ಯಾಕಿರಬೇಕು, ತುಮಕೂರು ಬೆಂಗಳೂರು ಅನ್ನೋ ದೃಷ್ಟಿ ಹೋಗಿದ್ದಾರೆ. ಅದನ್ನು ಅತಿ ಶೀಘ್ರದಲ್ಲೇ ಸೆಟಲ್ ಮಾಡ್ತೀನಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲದೆ ನಾವು ಏನು ನಾವು 5 ಗ್ಯಾರಂಟಿಗಳ ಘೋಷಣೆಯನ್ನು ಮಾಡಿದ್ದೀವಿ, ಪ್ರತಿಯೊಬ್ಬರಿಗೂ ಮಹಿಳೆಯರು ತಲುಪ್ತಾ ಇದೆ. ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲನೂ 5 ಗ್ಯಾರಂಟಿಗಳು ಸುಗಮವಾಗಿ ನಡೀತಾ ಇದ್ದಾವೆ. ಏನೋ ಒಂದು ಇಶ್ಯೂ ಮಾಡಬೇಕು, ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಆಲ್ರೆಡಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 57 ಲಕ್ಷ ಟೆಂಡರ್ ಆಗಿರೋದನ್ನು ಅಲ್ಲಿಂದನೇ ಪ್ರಾರಂಭ ಮಾಡ್ತಾರೆ ಅಂದರೆ ಇದಕ್ಕೆ ನಾನು ಯಾವ ಥರ ರಿಯಾಕ್ಟ್ ಮಾಡಬೇಕು ಅರ್ಥ ಆಗ್ತದೆ. ಯಾಕಂದರೆ ಈಗ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಮಗೂ ಒಂದು ಕಾಪಿಯನ್ನು ಕೊಡ್ತೀವಿ. ಈಗ ನೀವು ನೋಡ್ರಿ, ಈಗ ಆಗಿರೋ ಟೆಂಡರ್ ಆಗಿರೋದಕ್ಕೆ ಅವ್ರ ಉದ್ದೇಶ ಏನು, ನಾವು ಪಾದಯಾತ್ರೆ ಮಾಡಿದ ತಕ್ಷಣ ಸ್ಯಾಂಕ್ಷನ್ ಮಾಡಿಸ್ಬಿಟ್ರು, ಕೆಲಸ ಸ್ಟಾರ್ಟ್ ಮಾಡಿಬಿಟ್ರು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡ್ತಿದ್ದಾರೆ. ಸಂತೋಷ ಮಾಡಿಕೊಳ್ಳಿ. ಜನಗಳಿಗೆ ತಪ್ಪು ಸಂದೇಶ ಹೋಗ್ಬಾರ್ದು ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ನಾವು ತಾಲೂಕಿನ ಅಭಿವೃದ್ಧಿಗೆ ನಮ್ಮ ತಂದೆಯವರಾದಂಥ ವೆಂಕಟರಮಣಪ್ಪನವರು ಮಾರ್ಗದರ್ಶನದಲ್ಲಿ ಸದಾ ನಾನು ತಾಲೂಕು ಅಭಿವೃದ್ಧಿಗೆ ಚಿಂತನೆಯನ್ನು ಮಾಡ್ತಾಯಿದ್ದೀನಿ. ಮೊನ್ನೆ ಸಂಬಂಧಪಟ್ಟ ಇಲಾಖೆಗಳ ಎಲ್ಲ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಈಗಾಗಲೇ ತಾಲೂಕಿನಾದ್ಯಂತ ಕೆಲಸಗಳು ನಡೀತಾ ಇದೆ. ಇನ್ನು ವಸತಿ ಸಚಿವರಲ್ಲಿ ಮನವಿ ಮಾಡಿಕೊಂಡಾಗ 1,000 ಮನೆಯನ್ನು ಪಾವಗಡ ಪಟ್ಟಣದಲ್ಲಿ ಕೊಡಬೇಕು ಅಂತ ಪ್ರಸ್ತಾಪನೂ ಮಾಡಿದ್ದೀನಿ. 100% ಮಾರ್ಚಲ್ಲಿ 1,000 ಮನೆ ಕೊಡ್ತೀವಿ ಅಂತ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ನಾವು JDSನ ಪಾದಯಾತ್ರೆ ಮಾಡಿ ನಾವು ಡೆವಲಪ್ಮೆಂಟ್ ಮಾಡಬೇಕನ್ನೋ ಇದಿಲ್ಲ. ನಮ್ಮ ಸ್ವಂತ ಶಕ್ತಿಯಿಂದ ಮಾಡೋ ಭಗವಂತ ಶಕ್ತಿ ಕೊಡಿದೆ ಅಂತ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ. ಸೋಮವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಒಂದು ದಿನ ಮುಂಚೆ ಅಂದರೆ ಭಾನುವಾರವೇ ತಕ್ಕ ಉತ್ತರವನ್ನು ಶಾಸಕರಾದ HP ವೆಂಕಟೇಶ್ JDS ಪಕ್ಷಕ್ಕೆ ನೀಡಿದ್ದಾರೆ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತ ಆಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.